ಇನ್ನೊಬ್ರು ಇದ್ದಾರೆ ನಮ್ಮೊಂದಿಗೆ, ಪ್ರಣವ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಪ್ರಣವ್ ಅವರು ನಮಸ್ತೆ. ನಮಸ್ತೆ ಮೇಡಮ್. ಪ್ರಣವ್ ಅವರೇ, ಬಾಂಗ್ಲಾದ ಈ ಚಿತ್ರಣ ನೋಡ್ತಾ ಇದ್ರೆ, ಆಗ್ತಾ ಇರೋ ಅನಾಹುತಗಳು ನೋಡ್ತಾ ಇದ್ರೆ ಗಾಬರಿ ಆಗತ್ತೆ. ತಮ್ಮ ಕುಟುಂಬಸ್ಥರು, ನೆಂಟರಿಷ್ಟರು ಎಲ್ಲ ಬಾಂಗ್ಲಾದಲ್ಲಿ ಇದ್ದಾರೆ ಈಗಲೂ ಕೂಡ. ಅವರ ಪರಿಸ್ಥಿತಿ ಏನು, ಹೇಗಿದೆ ಬಾಂಗ್ಲಾ? ಏನಾದ್ರೂ ಅಲ್ಲಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ತಮ್ಗೆ? ಹೌದು ಮೇಡಮ್, ನಾನು ಬೆಳಿಗ್ಗೆನೆ ಫೋನ್ ಮಾಡಿದ್ದೆ. ಈಗ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಅಲ್ಲಿ 1971ರಲ್ಲಿ ಏನು ಪಾಕಿಸ್ತಾನಿ ಸೈನಿಕರಿಂದ ಏನು ಯುದ್ಧ ನಡೆದಿತ್ತು, ಅದಕ್ಕಿಂತ 10 ಪಟ್ಟು ಜಾಸ್ತಿ ಅತ್ಯಾಚಾರ ನಡೀತಾ ಇದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲ ಬಂದಿದೆ, ಯಾವ ಪೊಲೀಸರು ಇಲ್ಲ, ಎಲ್ಲ ಸುಟ್ಟು ಹಾಕಿದ್ದಾರೆ. ಯಾರಿಗೂ ಹೋಗಿ ಇದು ಕಂಪ್ಲೇಂಟ್ ಹೇಳ್ಬೇಕಂದ್ರೆ ಯಾರು ಕೇಳುವರಿಲ್ಲ. ಎಲ್ಲ ಆಸ್ತಿ ಪಾಸ್ತಿ ಲೂಟಿ ಮಾಡ್ತಾ ಇದ್ದಾರೆ. ಈಗಲೇ ನಿನ್ನೆನೆ ನಮ್ಮ ಅಲ್ಲಿ ಪ್ರಫುಲ್ಲು ಚೇರ್ಮನ್ ಅಂತ ನಮ್ಮ ಅಂಕೆಲ್ ಇದ್ದಾರೆ, ಅವ್ರದ್ದು ಒಂದು ಕೋಳಿ ಶೆಡ್ ಇತ್ತು, ಅದು ಸುಟ್ಟಿದ್ದಾರೆ. ಮತ್ತೆ ಅವರು ಚೇರ್ಮನ್ ಇರೋದರಿಂದ, ಅವರ ಆವಾಮಿ ಲೀಗ್ನ ಅವರು ಚೇರ್ಮನ್ ಇರೋದರಿಂದ ಅವ್ರಿಗೆ ಸಾಯಿಸ್ಬೇಕಂತ ಹುಡುಕ್ತಾ ಇದಾರೆ. ಅವ್ರೀಗ ಬೇರೆ ಕಡೆ ಎಲ್ಲ ಇದ್ದಾರೆ. ಈಗ ಬಹಳ ಅತ್ಯಾಚಾರ ನಡೀತಾ ಇದೆ ಮೇಡಮ್ ಅಲ್ಲಿ. ತಮ್ಮ ಕುಟುಂಬ ಯಾವಾಗ ಭಾರತಕ್ಕೆ ಬಂದು ನೆಲೆಸಿದ್ದು, ಆಗ್ಲೂ ಈಗ್ಲೂ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಹೇಗ್ ಕಂಡು ಬರ್ತಾ ಇದೆ ಬಾಂಗ್ಲಾ ಅಂತ? ಎಷ್ಟು ಬದಲಾಗಿದೆ? ಮಧ್ಯದಲ್ಲಿ ಎಲ್ಲ ಚೆನ್ನಾಗಿತ್ತು, ಅವಾಗ ಎಲ್ಲ ಚೆನ್ನಾಗಿ ನಡೆದಿತ್ತು ಮೇಡಮ್. ಈಗ ಈ ಹಸೀನಾ ಗವರ್ಮೆಂಟ್ ಟೈಮ್ ನಲ್ಲಿ ಹಿಂದೂಗಳೇ ಚೆನ್ನಾಗಿ ನೋಡ್ಕೋತಿದ್ರು. ಒಮ್ಮೆಲೆ ಇದೆಲ್ಲ ನಡೆದಿದೆ. ಈಗ ಅವ್ರು ಪ್ರೀ ಪ್ಲಾನಿಂಗ್ ಆಗಿ ಬಹಳ ಚಂದ ಈಗ ಅವರು ಒಟ್ಟ ಹಿಂದೂಗಳಿನಲ್ಲಿ ಓಡಿಸ್ಬೇಕು, ಇಸ್ಲಾಂ ಕಂಟ್ರಿ ಮಾಡ್ಬೇಕು ಅಂತ ಉದ್ದೇಶದಿಂದ ಪ್ರೀ ಪ್ಲಾನಿಂಗ್ ಇಂದ ಈಗ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಹಿಂದೂಗಳಿಗೆ ಇದು ಗೊತ್ತಾಗ್ಲಿಲ್ಲ, ಈ ತರ ಎಲ್ಲ ಒಮ್ಮೆಲೆ ಆಗ್ತದ ಅಂತ ಹೇಳಿ. ಅವರು ಅಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಇದೆಯಾ ಹಿಂದೂಗಳಿಗೆ? ತಾವು ಬಾಂಗ್ಲಾ ನೋಡಿದ ಹಾಗೆ ಹೇಗಿತ್ತು ಆಗ ಅಂತ? ನಾನು 2019ರಲ್ಲಿ ಹೋಗಿ ನೋಡಿ ಬಂದಿದ್ದೆ. ಅಲ್ಲಿ ಚೆನ್ನಾಗಿತ್ತು ಮೇಡಮ್. ಎಲ್ಲ ಅಲ್ಲಿ ಪ್ರಾಕೃತಿಕ ಸೌಂದರ್ಯ, ನದಿಗಳು, ಗಿಡ ಮರಗಳು ಎಲ್ಲ ನೋಡಿದರೆ ಎಷ್ಟು ಕಷ್ಟದಲ್ಲಿದ್ರು ಕೂಡ ಮಾತೃಭೂಮಿ ಬಿಟ್ಟು ಬರ್ಲಿಕ್ಕೆ ಮನಸ್ಸು ತಯಾರಿಲ್ಲ. ಅಲ್ಲಿ ಎಷ್ಟು ಇದ್ರೂ ಕೂಡ ಅಲ್ಲಿ ಇರ್ಬೇಕಂತ ಅನಿಸ್ತದ. ಬಟ್ ಈ ತರ ಅತ್ಯಾಚಾರ ನಡೆದರೆ ಏನ್ ಮಾಡ್ಬೇಕು ಈಗ? ನಾವು ಎಷ್ಟು ಸರಿ ಹೇಳಿದ್ವಿ, ನಾವು ನಮ್ಮ ನೆಂಟರಿಗೆ ನೀವು ಬಂದ್ಬಿಡ್ರಿ ಇಲ್ಲಿ, ಆದ್ರೆ ಅವ್ರು ಬರಾಕ ತಯಾರಾಗ್ಲಿಲ್ಲ. ನಮ್ಮ ಮಾತೃಭೂಮಿ ಬಿಟ್ಟು ಹೋಗೋದಿಲ್ಲ. ಬಟ್ ಈಗೇನೋ ಅವರು ಫೋನ್ ಮಾಡಿದರೆ, ನಾವು ಏನ್ ನಡ್ತಾ ಇದಲ್ಲ ಬರ್ಬೇಕಂತ ಅನಿಸ್ತಾ ಇದೆ ಅವ್ರಿಗೆ. ಬಟ್ ಬರ್ಲಿಕ್ಕೆ ದಾರಿ ಇಲ್ಲ, ಎಲ್ಲ ಬಾರ್ಡರ್ ಎಲ್ಲ ಸೀಲ್ ಇದೆ. ಏನು ರಕ್ಷಣೆ ಸಿಗ್ತಾ ಇಲ್ವಾ ಹಾಗಿದ್ರೆ ಪ್ರಣವ್ ಅವರೇ ಅಲ್ಲಿ ಹಿಂದೂಗಳಿಗೆ ಅಥವಾ ಅಲ್ಲಿರುವಂತಹ ಭಾರತೀಯರಿಗೆ? ಇಲ್ಲ, ಯಾವುದು ರಕ್ಷಣೆ ಇಲ್ಲ. ಈಗ ಸಂಪೂರ್ಣವಾಗಿ ಸೇನೆ, ಆರ್ಮಿ ತನ್ನ ಹಿಡಿತಕ್ಕೆ ತಗೊಂಡಿದೆ, ಆದ್ರೂ ಯಾವುದನ್ನು ರಕ್ಷಣೆ ಮಾಡುವಂತ ಸ್ಥಿತಿಲಿ ಇಲ್ವಾ? ಪರಿಸ್ಥಿತಿ ಅಷ್ಟು ಬಿಗಡಾಯಿಸ್ಬಿಟ್ಟಿದ್ಯಾ ಅಲ್ಲಿ? ಆರ್ಮಿ ಇಲ್ಲ ಮೇಡಮ್ ಅಲ್ಲಿ. ಆರ್ಮಿ ನಿನ್ನೆ ಒಂದ್ಸರಿ ಒಂದು ಗಾಡಿ ಬಂದಿತ್ತು ಅಷ್ಟೇ, ಬಂದು ಹೋಗ್ಬಿಟ್ರು. ಮತ್ತೆ ಯಾವ ಆರ್ಮಿ ಬರ್ತಾ ಇಲ್ಲ ಅಲ್ಲಿ. ಎಲ್ಲಿದ್ದಾರೆ ತಮ್ಮ ನೆಂಟರಿಷ್ಟರೆಲ್ಲ? ಬಾಂಗ್ಲಾದ ಯಾವ ಭಾಗದಲ್ಲಿದ್ದಾರೆ? ಎಲ್ಲಿ ಜಾಸ್ತಿ ಸಮಸ್ಯೆ ಅಂತೆ? ಖುಲ್ನಾ ಡಿಸ್ಟ್ರಿಕ್ಟ್ ನಲ್ಲಿ ಬಟಿಯಾಘಾಟ ಆ ಏರಿಯಾದಲ್ಲಿ ನಮ್ ರಿಲೇಷನ್ ಇದಾರೆ ಅಲ್ಲಿ. ಏನ್ ಹೇಳ್ತಾರ ಅವರು? ಅಂದ್ರೆ ಹೊರಗಡೆ ಏನು ಪ್ರತಿ ಕ್ಷಣ ಒಂದು ದಂಗೆ ಆಗ್ತಿದೆಯಂತ, ಮನೆಯೊಳಗ್ ನುಗ್ಗುವಂತ ಪ್ರಯತ್ನಗಳಾಗ್ತಾ ಇದೆ, ಯಾವ ಪರಿ ಆತಂಕ ಇದೆ ಅಲ್ಲಿ ಅಂತ, ಟೆನ್ಷನ್ ಹೇಗಿದೆ ಅಂತ? ಕೆಲವೊಬ್ರು ಇದ್ರ ಮಧ್ಯದಲ್ಲಿ ಕೆಲವೊಬ್ರು ಲೂಟಿ ಮಾಡ್ಬೇಕು, ಏನಾರು ಇದ್ದದ್ದು ಎಲ್ಲ ಕಸ್ಕೊಂಡ್ ಬರ್ಬೇಕು, ಈ ತರ ಎಲ್ಲ ಒಂದು ಗುಂಪು ರೆಡಿ ಆಗ್ಬಿಟ್ಟಿದೆ ಮೇಡಮ್. ಈಗ ಒಂದಷ್ಟು ಮಂದಿ ಜನ ಬಂದು, ಈಗ ಜಮಾಯತ್ ಇಸ್ಲಾಂ, BNP ದವರು ಬಂದು ಅವರು ಒಂದಷ್ಟು ಅತ್ಯಾಚಾರ ಮಾಡಿ ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಕೆಲವೊಬ್ರು ಬಂದು ಏನೊಂದು ಸಿಗುತ್ತಲ್ಲ ತಗೊಂಡು ಹೋಗ್ಬೇಕು, ಈ ತರ ಲೂಟಿ ಮಾಡಕನು ಬರ್ತಾ ಇದ್ದಾರೆ. ಎಷ್ಟು ಕುಟುಂಬ ಇರ್ಬೋದು ಸುಮಾರು ತಮ್ಮ ನೆಂಟರಿಷ್ಟ ಪೈಕಿಯಲ್ಲಿ? ಅಲ್ಲಿ ಹಿಂದೂಗಳ ಸಂಖ್ಯೆ ಬಹಳ ಇದೆ. ಬಟ್ ನಮ್ಮ ಸಂಬಂಧಿಕರು 100 ಜನ ಇದ್ದಾರೆ ಇನ್ನು ಆ ಊರಲ್ಲಿ. ನಮ್ ತಾತನವರು 5 ಜನ ಅಣ್ಣ ತಮ್ಮಂದಿರು ಇದ್ರು. ಇನ್ನು ನಮ್ ಕಕ್ಕ ಅವರು ಎಲ್ಲ ಸೇರಿ ಇನ್ನು 100 ಜನ ಇದ್ದಾರೆ. ಬಹಳ ಜನ ನಾವು ಇಂಡಿಯಾದಾಗ ಇದೀವಿ. ಅಲ್ಲಿ ನಾವು ಆಗ್ಲೇ 1970 ಬಂದ್ಬಿಟ್ವಿ. ನಾವು ಇಲ್ಲಿ ಹುಟ್ಟಿದ್ದು, ನಮ್ಮ ತಂದೆಯವರು ಬಂದಿದ್ರು ಅವಾಗ. ನಾವು ಈಗ ಸಿಂಧನೂರಿನಲ್ಲಿ ಇರ್ತೀವಿ, ರಾಯಚೂರು ಜಿಲ್ಲೆ.
ಎಸ್, ಅವರು ಅಲ್ಲಿರೋರು ಹಿಂದೂಗಳು ಎಲ್ಲರೂ ಕೂಡ ಸೇಫ್ ಆಗ್ಲಿ, ಆದಷ್ಟು ಬೇಗ ಬಾಂಗ್ಲಾ ಸುಸ್ಥಿತಿಗೆ ಬರ್ಲಿ ಅಂತ ಆಶಿಸಬಹುದಷ್ಟೇ ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ, ನಿಮ್ ಜೊತೆ ಮಾತನಾಡಿದ್ದಕ್ಕೆ. ಸುದ್ದಿ ಮುಂದುವರಿಯುತ್ತೆ, ಒಂದು ಕ್ವಿಕ್ ಬ್ರೇಕ್.